ವಾಕ್ಯದ ಮೊದಲನೇ ವಚನ ನಮಗೆ ಹೇಳುತ್ತದೆ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಬೇಕು. ಏನ್ ಮಾಡಬೇಕು ಗೊತ್ತಾ? ಲಕ್ಷ್ಯ ಇಡಬೇಕು. ಇವತ್ತು ಅನೇಕ ಪ್ರಾಬ್ಲಮ್ ಏನು ಗೊತ್ತಾ? ಲಕ್ಷ್ಯ ಇಡ್ತಾ ಇಲ್ಲ. ಯಾವುದರ ಮೇಲೆ ಗೊತ್ತಾ? ಕೇವಲ ಸಭೆಯ ವಿಷಯದಲ್ಲಿ ಅಲ್ಲ, ಚರ್ಚ್ ವಿಷಯದಲ್ಲಿ ಅಲ್ಲ, ದೇವರ ವಿಷಯದಲ್ಲಿ ಅಲ್ಲ. ತಮ್ಮ ಕುಟುಂಬದ ಬಗ್ಗೆ ಲಕ್ಷ್ಯ ಇಲ್ಲ, ದೇವರು ಕೊಟ್ಟಂತ ಮಕ್ಕಳ ಬಗ್ಗೆ ಲಕ್ಷ್ಯ ಇಲ್ಲ, ದೇವರು ಕೊಟ್ಟಂತ ಸಂಬಂಧದ ಬಗ್ಗೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಧ್ಯಾನ ಎಲ್ಲಿ ಇದೆ? ನಮ್ಮ ಲಕ್ಷ್ಯ ಎಲ್ಲಿದೆ? ಅದಕ್ಕೆ ವಾಕ್ಯದ ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಬೇಕು. ಯಾವ ವಿಧಿಗಳನ್ನು, ಯಾವ ನಿಯಮಗಳನ್ನು ಇವತ್ತು ನಾನು ನೀನು ಅನುಸರಿಸಿದರೆ ನಿಜವಾಗಿ ನಿನ್ನ ಜೀವಿತದಲ್ಲಿ ಸಹ ಇಂಥ ಶುಭ ದಿನಗಳು ನೋಡಲು ನಾವು ಯೋಗ್ಯರಾಗುತ್ತೇವೆ. ಇಂಥ ಉತ್ಸಾಹದ ದಿನಗಳು ಕಾಣಲು ದೇವರು ಯೋಗ್ಯ ಮಾಡ್ತಾನೆ. ಇಂಥ ಆಶೀರ್ವಾದವು ನನಗೂ ನಿನಗೂ ದೇವರು ಕೊಡಲು ಇಷ್ಟಪಡ್ತಾನೆ. ನನಗೆ ಗೊತ್ತಿಲ್ಲ ಇಲ್ಲಿರುವಂತ ಜನರು ನೀವು ಯಾವ ಒಂದು ಪರಿಸ್ಥಿತಿಯಿಂದ ಇದುವರೆಗೂ ಹಾದು ಹೋಗ್ತಿದ್ದೀರಾ. ಆದ್ರೆ 2025ನೇ ಈ ವರ್ಷವು ಕೇವಲ ಈ ಕುಟುಂಬಕ್ಕೆ ಮಾತ್ರ ಅಲ್ಲ, ಆದ್ರೆ ನಿಮಗೊಂದು ಶುಭ ಸಂದೇಶ ಈ ದಿನ ಇಲ್ಲಿ ಇದೆ. ಈ ಒಂದು ವೇಳೆಯಲ್ಲಿ ಒಂದು ಮುಖ್ಯವಾದಂತಹ ಸಂದೇಶ ನಿಮ್ಮ ಮುಂದೆ ಬರ್ತಾ ಇದೆ. ನೀನು ಆಶೀರ್ವಾದಕ್ಕೆ ಬಂದಾತ ನೀನು ಸಾಧಾರಣನಲ್ಲ. ನೀವು ಸುಮ್ಮನೆ ಕರೆಯಲ್ಪಟ್ಟಂತವ್ರಲ್ಲ, ಏನೋ ಪ್ರೋಗ್ರಾಮ್ ಇದೆ ಬನ್ನಿ ನಾವು ಹೋಗೋಣ ಅಂತ ಬಂದಂತವ್ರಲ್ಲ, ಆಕ್ಸಿಡೆಂಟ್ಲಿ ನೀವು ಇಲ್ಲಿ ಬಂದಂತವ್ರಲ್ಲ, ಅಕಸ್ಮಾತ್ ಆಗಿ ಇಲ್ಲಿ ಬಂದಂತವ್ರಲ್ಲ. ನೀವು ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಹಾಗಾಗಿ ನೀವು ಇಲ್ಲಿ ಇದ್ದೀರಾ. ವಾಕ್ಯದಲ್ಲಿ ಕರೆಯಲ್ಪಟ್ಟವರು ಅನೇಕರಿದ್ದಾರೆ, ಆದ್ರೆ ಆರಿಸಲ್ಪಟ್ಟವರು ಸ್ವಲ್ಪ. ಇವತ್ತು ನಿಜವಾಗಿ ನೀವು ಕೇವಲ ಕರೆಯಲ್ಪಟ್ಟವರಾಗದೆ ನೀವು ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿ ಈ ಒಂದು ದಿನ ಈ ಕುಟುಂಬದ ಸಂತೋಷದಲ್ಲಿ ನಿಮ್ಮನ್ನು ಭಾಗಿಗಳನ್ನಾಗಿ ಮಾಡ್ತಾನೆ. ಈ ಕುಟುಂಬದ ನಿಮಿತ್ತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂದಿದ್ದಾನೆ. ಇವತ್ತು ನೀವು ಇಲ್ಲಿಗೆ ಬಂದಿರುವಾಗ ಏನೋ ಕೆಲವೊಂದು ಉಡುಗೊರೆಯನ್ನು ತಗೊಂಡು ಬಂದಿರಬಹುದು, ಅಂಕಲ್ ಅವ್ರಿಗೋಸ್ಕರ, ಆಂಟಿ ಅವರಿಗೋಸ್ಕರ ನೀವು ಶುಭಾಶಯಗಳನ್ನು ತಂದಿರಬಹುದು, ಅವರಿಗೆ ಇನ್ನೂ ಒಳ್ಳೆ ಆಶೀರ್ವಾದವನ್ನು ತಂದಿರಬಹುದು. ಆದರೆ ಅದಕ್ಕೆ ಪ್ರತಿಯಾಗಿ ದೇವರು ನಿಮಗೆ 2 ಆಶೀರ್ವಾದ ಕೊಡಲಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕಂದ್ರೆ ಆತನು ನನ್ನನ್ನು ನಾನು ಆಶೀರ್ವಾದ ಮಾಡಬೇಕಂದಿದ್ದಾನೆ. ನಾವು ಬೇಗ ಬೇಗ ನೋಡೋಣ ಯಾವ ಯಾವ ವಿಷಯಗಳು ಇವತ್ತು ನಾನು ನೀನು ಲಕ್ಷ್ಯವಿಡಬೇಕಾಗಿದೆ. ಯಾವ ಕಾರ್ಯಗಳ ಮೇಲೆ ನನ್ನ ಗಮನ ಇರಬೇಕಾಗಿದೆ, ಹೇಗೆ ನನ್ನ ಕುಟುಂಬದ ಮೇಲೆ ಗಮನ ಇಡಬೇಕು, ಹೇಗೆ ನನ್ನ ಮಕ್ಕಳ ಮೇಲೆ, ನನ್ನ ಸಂಬಂಧ ಮೇಲೆ, ಒಬ್ಬ ಹೆಂಡತಿ ಗಂಡನ ಮೇಲೆ ಹೇಗೆ ಇರಬೇಕು, ಒಬ್ಬ ಗಂಡನ ಹೆಂಡತಿನ ಮೇಲೆ ಹೇಗೆ ಇರಬೇಕು. ಪ್ರತಿಯೊಂದು ವಿಷಯಗಳು ನಿನ್ನ ಜೀವಿತಕ್ಕೆ ಒಂದು ಆಶೀರ್ವಾದದ ಮೂಲವಾಗಿದೆ. ಪ್ರತಿಯೊಂದು ವಿಷಯಗಳು ನಮಗೆ ಆಶೀರ್ವಾದದ ಕಡೆ ನಡೆಸುವಂತದಾಗಿದೆ. ದೇವರ ಮಕ್ಕಳು ಶಾಪಗ್ರಸ್ತರಲ್ಲ. ನನ್ನನ್ನು ನಿನ್ನನ್ನು ದೇವರು ಶಾಪದ ಜೀವಿತದಲ್ಲಿ ಇರುವುದಕ್ಕಾಗಿ ಕರೆದೇ ಇಲ್ಲ. ಆದ್ರೆ ಇವತ್ತು ಕ್ರೈಸ್ತರಾಗಿ ನಾವು ಅನೇಕ ಪಾಪದಲ್ಲಿ ಬಿದ್ದು ಶಾಪದ ಬಂಧನದಲ್ಲಿ ಇದುವರೆಗೂ ಏನಂತಾರೆ ಜೀವಿಸುತ್ತಾ ಇದ್ದೇವೆ. ಇವತ್ತು ದಿನ ಈ ಸಮಯ ಇದೆ, ಈ ವಾಕ್ಯವನ್ನು ನೀವೇನ್ ಮಾಡಬೇಕಾಗಿದೆ? ಲಕ್ಷ್ಯವಿಟ್ಟು ಕೇಳಬೇಕಾಗಿದೆ. ಈ ವಾಕ್ಯದ ಕಡೆ ನಿಮ್ಮ ಗಮನವಿರಲಿ. ಆ ಕಡೆ ಈ ಕಡೆ ನೋಡ್ಬೇಡಿ, ನನ್ನ ಕಡೆ ಲಕ್ಷ್ಯ ಕೊಡಿ. ಅಲ್ಲಿ ಮಾಡೋರವ್ರ ಕೆಲಸಗಳವ್ರು ಬಿಸಿ ಇದ್ದಾರೆ, ಅವ್ರು ಮಾಡ್ತಾ ಇರ್ಲಿ. ಆದ್ರೆ ನಿಜವಾದ ಆಶೀರ್ವಾದ ಒಂದು ಭಾಗ್ಯವನ್ನು ಕಳೆದುಕೊಳ್ಳಬೇಡಿ. ಓಕೆ, ಸೈನ್ ಆಗ್ತಾ ಇದೆ. ಬನ್ನಿ, ಧರ್ಮೋಪದೇಶಗಳ 6ನೇ ಅಧ್ಯಾಯ 12ನೇ ವಚನದಿಂದ 12ರಿಂದ 19 ವಚನಗಳು, ಕೆಲವೊಂದು ವಚನಗಳಿದ್ದಾವೆ. ಬೇಗನೆ ಓದಿ ಮುಗಿಸೋಣ. ಇದರಲ್ಲಿ ಸರ್ ಪಾಯಿಂಟ್ಸ್ ಗಳಿದ್ದಾವೆ, ಬಟ್ ನಾನು ಮುಂದೆ ಸ್ಕಿಪ್ ಮಾಡ್ತೇನೆ. ಅದನ್ನು ಕೇವಲ ಓದ್ತಾ ಹೋಗ್ಲಿ. ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ಎಲ್ಲಕ್ಕಿಂತ ಮೊದಲನೇ ಕಾರ್ಯ ಇದೆ ನಮ್ಮ ಜೀವಿತ. ನಾನು ಏನ್ ಲಕ್ಷ್ಯ ಇಡಬೇಕಂದ್ರೆ, ಒಂದು ದಿನ ನಾನು ಯಾವುದೋ ಒಂದು ಬಂಧನದಲ್ಲಿದೆ, ಯಾವುದೊಂದು ಪಾಪದಲ್ಲಿದೆ, ಯಾವುದೊಂದು ಕೆಟ್ಟ ಜೀವಿತದಲ್ಲಿದೆ, ನನ್ನ ಜೀವಿತಕ್ಕೆ ಯಾವೊಂದು ಅರ್ಥ ಇಲ್ಲದೆ ನಾನು ಬದುಕುತ್ತಾ ಇದೆ. ಆದ್ರೆ ದೇವರು ನನ್ನನ್ನು ಬಿಡಿಸಿ ಕಾಪಾಡಿದ್ದಾನೆ, ನನಗೆ ಉತ್ತಮ ಆಶೀರ್ವಾದವನ್ನು ಮಾಡಿದ್ದಾನೆ. ಆದಾಗ್ಯೂ ನಾನು ಏನು ಮಾಡ್ತಾ ಇದ್ದೇನೆ? ದೇವರನ್ನು ಮರೆತು ಬಿಡುತ್ತಾ ಇದ್ದೇನೆ. ಇವತ್ತು ಈ ಕೂಟದ ಮುಖ್ಯ ಉದ್ದೇಶ ಏನಂದ್ರೆ, ದೇವರು ಇವರ ಜೀವಿತದಲ್ಲಿ ಮಾಡಿದ 50 ವರ್ಷ ಅವ್ರು ಮರೆತಿಲ್ಲ. ಯಾಕಂದ್ರೆ ಇವತ್ತು ನೋಡ್ತೇವೆ, ಗಂಡ ಹೆಂಡತಿ ಅನ್ನೋದು 1 ವರ್ಷ ಇವತ್ತು ಸಂಬಂಧದಲ್ಲಿ ಇರದಂತೆ ಅಗಲಿ ಹೋಗುವಂತ ಪರಿಸ್ಥಿತಿ ಇದೆ. 2 ತಿಂಗಳಲ್ಲಿ ನಾನು ನೋಡಿದಂತ ಘಟನೆಗಳು ಕೆಲವೊಂದು. ಮದುವೆ ಆಗಿ 1 ವಾರದಲ್ಲೇ ಸಪರೇಟ್ ಆಗಿದಂತ ಗಂಡ ಹೆಂಡತಿಯನ್ನು ನೋಡಿದ್ದೇನೆ. ಅನೇಕ ದಂಪತಿಗಳು ಒಬ್ಬರಿಗೆ ಒಬ್ಬರು ಸರಿ ನಡೆದುಕೊಳ್ಳುವಂತ ಇದ್ದಾರೆ. ಆದ್ರೆ ಇವತ್ತು ನಿಜವಾಗಿ ಬ್ಲೆಸ್ಸೆಡ್ ಆದ ಇದು ನಿಜವಾದ ಶ್ರೇಷ್ಠ ಆಶೀರ್ವಾದ ದಿನ. ಏನಂದ್ರೆ ನಾವು ಈ ದಿನವನ್ನು ನೋಡುವಾಗ, ಅಂಕಲಂಟಿಯನ್ನು ನೋಡುವಾಗ ನಿನ್ನ ಜೀವಿತದಲ್ಲಿ ಏನ್ ಪ್ರಶ್ನೆ ಬರ್ಬೇಕಂದ್ರೆ, ನಾನು ನನ್ನ ವೈವಾಹಿಕ ಜೀವನ ಈ ರೀತಿಯಲ್ಲಿ ನಾನು ಸಾಗಬೇಕು. ನಾವು ವಿವಾಹ ಎಂಬುವಂಥದ್ದು ಏನೋ ಒಂದು ಸುಮ್ಮನೆ ಅನ್ಕೋದಲ್ಲ, ದೇವರು ನೇಮಿಸಿದಂತಹ ಅದು ಶ್ರೇಷ್ಠ ಕಾರ್ಯವಾಗಿದೆ.
ಇವತ್ತು ವಿವಾಹ ಆದಂಥವರಿಗೂ ಮತ್ತೆ ವಿವಾಹ ಆಗಲಿರುವಂಥವರಿಗೂ ಒಂದು ವಿಷಯ ಅರ್ಥವಾಗಬೇಕೆಂದ್ರೆ ವಿವಾಹ ಅನ್ನುವಂಥದ್ದು ಮನುಷ್ಯರ ಕಡೆಯಿಂದ ಮಾಡಿದಂಥ ಕಾರ್ಯ ಅಲ್ಲ. ಯಾರಿಗೆ ಈ ಜ್ಞಾಪಕದಲ್ಲಿ ಇರ್ತದಲ್ಲ, ದೇವರು ನನ್ನನ್ನು ಕೂಡಿಸಿದ್ದಾನೆ. ಆ ಒಂದು ದಿನ ನಾನು ದೇವ ಆಲಯದಲ್ಲಿ ನಿಂತ್ಕೊಂಡು ದೇವ ಸೇವಕರ ಮುಂದೆ ನಾನು ನನ್ನ ಹೆಂಡತಿ ಇಬ್ಬರು ಮಾಡಿಕೊಂಡಂತ ಒಡಂಬಡಿಕೆಯನ್ನು 1 ವರ್ಷದಲ್ಲಿ ಮರೆಯುವುದಕ್ಕೋಸ್ಕರ ಅಲ್ಲ. ಎಷ್ಟೋ ಜನ ಮರೆತು ಬಿಡ್ತಿದ್ದಾರೆ. ಹಾಗಾಗಿ ತನ್ನ ಪಾಡಿಗೆ ತಾನು ಜೀವಿತಾರೆ. ಆದರೆ ಇಲ್ಲಿ ದೇವರ ವಾಕ್ಯದ ನೀನು ಮರೆಯಬಾರದು. ಇವತ್ತು ಅಂಕಲ್ ಆಂಟಿ 50 ವರ್ಷದಲ್ಲಿ ಸಹ ಅವರ ಕುಟುಂಬ ಸಹಿತವಾಗಿ ನಮ್ಮನ್ನೆಲ್ಲರನ್ನು ಕರೆಸಿ ಇವತ್ತು ಏನ್ ಮಾಡ್ತದೆ, ದೇವರ ಆ ಉಪಕಾರವನ್ನು ನಾವು ಸ್ಮರಿಸುತ್ತಾ ಇದ್ದಾರೆ. ಯಾವ ರೀತಿ 50 ವರ್ಷ ಕಳೆಯಲು ದೇವರು ಅವರಿಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ ಆ ಉಪಕಾರವನ್ನು, ಅದಕ್ಕಾಗಿ ಮೊದಲನೇದಾಗಿ ದೇವರ ಉಪಕಾರವನ್ನು ಯಾವತ್ತೂ ಮರೆಯಬೇಡಿರಿ. ದೇವರು ಮಾಡಿದಂಥ ಒಳ್ಳೆ ಕಾರ್ಯಗಳನ್ನು ಮರೆಯಬೇಡಿರಿ. ದೇವರು ನಿನ್ನ ಜೀವಿತದಲ್ಲಿ ಕೊಟ್ಟಂತ ಶ್ರೇಷ್ಠ ಆಶೀರ್ವಾದಗಳನ್ನು ಮರೆಯಬೇಡಿರಿ. ಇನ್ನು ನಾನೇನ್ ಮಾಡಬೇಕು? ಹೌದು, ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ಸುತ್ತಲಿರುವ ಜನಾಂಗಗಳು ಇಲ್ಲ, ಇನ್ನೊಂದಿದಲ್ಲ, ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಆತನ ಹೆಸರನ್ನು ಹೇಳಿ ಪ್ರಮಾಣ ಮಾಡಬೇಕು. ಅಲ್ಲಿ ಹೇಳ್ತಾ ಇದೆ, ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಇಲ್ಲಿ ಏನ್ ಹೇಳ್ತದೆ? ಎರಡನೇದಾಗಿ ನೀನು ಏನ್ ಮಾಡಬೇಕು? ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದ ಕಾಣಬೇಕಾ? ನಿನ್ನ ವ್ಯವಸಾಯದಲ್ಲಿ ನೀನು ಆಶೀರ್ವಾದ ಕೊಂಡಬೇಕಾ? ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಆಶೀರ್ವಾದ ಕಾಣಬೇಕಾ? ನಿನ್ನ ಸಂಬಂಧಗಳು ಚೆನ್ನಾಗಿರಬೇಕಾ? ನೀನು ಏನು ಮಾಡಬೇಕೆಂಬುದಾಗಿ ಇಲ್ಲಿ ಹೇಳ್ತದೆ, ನಿನ್ನ ದೇವರಲ್ಲಿ ಏನಾಗಿರಬೇಕು? ಭಯ ಭಕ್ತಿಯೊಳನಾಗಿರ್ಬೇಕು. ಭಯ ಅಂದ್ರೆ ಎಂಥದ್ದು? ಭಕ್ತಿ ಅಂದ್ರೆ ಎಂಥದ್ದು? ಕೇವಲ ಚರ್ಚಲ್ಲಿದ್ದಾಗ ಮಾತ್ರ ಅಲ್ಲ, ಸೇವಕರಿರುವ ಮುಂದೆ ಮಾತ್ರ ಅಲ್ಲ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಸಹ ನಾನು ದೇವರಿಗೆ ಯೋಗ್ಯನಾಗಿ ನಡೆದುಕೊಳ್ಳಬೇಕು. ನನ್ನನ್ನು ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ದೇವರು ನನ್ನನ್ನು ಯಾವಾಗಲೂ ನೋಡುವನಾಗಿದ್ದಾನೆಂಬ ಭಯ ನನ್ನಲ್ಲಿ ಇರಬೇಕು. ಆದ್ರೆ ಅನೇಕರು ಹೇಗಿದ್ದಾರೆ ಗೊತ್ತಾ? ಖಾಲಿ ಆಲಯದಲ್ಲಿ ಬರುವಾಗ ಬಹಳ ಒಳ್ಳೆತನ ತೋರಿಸ್ತಾರೆ, ಬಹಳ ಗ್ರೇಟ್. ಆದ್ರೆ ಆಲಯದಿಂದ ಹೊರಗೋದ ನಂತರ ಅವರ ಜೀವಿತನೇ ಬೇರೆ ಇರ್ತದೆ. ಸೇವಕರು ಬಂದಾಗ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆದ್ರೆ ಸೇವಕರು ಹೋದ ನಂತರ ಅವರ ಆಲೋಚನೆಗಳು, ಅವರ ಕಾರ್ಯಗಳೇ ಬೇರೆ ಆಗಿರ್ತದೆ. ಹಾಗಾದ್ರೆ ಎಲ್ಲಿದೆ ನಮ್ಮಲ್ಲಿ ದೇವರ ಭಯ ಭಕ್ತಿ? ಎಲ್ಲಿದೆ ದೇವರಿಗೆ ಕೊಡುವಂತ ಗೌರವ ನಮ್ಮಲ್ಲಿ? ಹಾಗಾಗಿ ಇಲ್ಲಿ ಹೇಳ್ತಾ ಮತ್ತೆ ಏನು ಪ್ರಮಾಣ ಮಾಡಿ, ನೀ ಏನು ಮಾಡಿದರೂ ಆತನ ಹೆಸರಿನಲ್ಲಿ ಮಾಡಬೇಕು. ನಿನ್ನ ಜೀವಿತದಲ್ಲಿ ನೀನು ಏನು ಮಾಡಬೇಕೆಂದು ಬಯಸಿದೋ ಅದಕ್ಕೆ ದೇವರಿಗೆ ಪ್ರಮಾಣ ಮಾಡಿ ನಾನು ಇದನ್ನು ಮಾಡಲಿಕ್ಕೆ ಯೋಗ್ಯನಾಗುತ್ತೇನೆ ಎಂಬುದಾಗಿ. ಓಕೆ, ಮುಂದೆ ಹೋದ್ರೆ ನಿಮ್ಮ ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ಆರಾಧಿಸಬಾರದು. ಸುತ್ತಲಿರುವ ನಮ್ಮ ಅಕ್ಕಪಕ್ಕದಲ್ಲಿ ಇವತ್ತು ದೇವರಂದ್ರೆ ಕೇವಲ ಆ ದೇವರುಗಳಲ್ಲ, ಇವತ್ತು ನಿಮ್ಮಲ್ಲಿ ಸಹ ಕೆಲವೊಂದು ದೇವರುಗಳಿದ್ದಾರೆ. ಎಂಥ ದೇವರುಗಳು ಗೊತ್ತಾ? ಅಹಂಕಾರ ಎಂಬಂತ ದೇವರನ್ನು ಇಟ್ಟುಕೊಂಡು ಬದುಕುತ್ತಾ ಇದ್ದೇವೆ. ಹಣದ ಗರ್ವವನ್ನು ತೋರಿಸಿ ಬದುಕುತ್ತಾ ಇದ್ದೇವೆ. ನಾನೇ ಎಂದು ಮೆರೆಯುತ್ತಾ ಇದ್ದೇನೆ. ಈ ಒಂದು ಸ್ವಭಾವ ಇವತ್ತು ಅನ್ಯ ಜನರಲ್ಲಿರುವಂತಹ ಸ್ವಭಾವ, ದೇವರನ್ನು ತಿಳಿಯದಿರುವಂತಹ ಆ ಜನರ ಸ್ವಭಾವ ಇವತ್ತು ನಿನ್ನಲ್ಲಿ ಇರುವುದಾದ್ರೆ ನಾನು ನಿನ್ನ ಆಶೀರ್ವಾದಕ್ಕೆ ಯೋಗ್ಯನಲ್ಲ. ಇವತ್ತು ನಾನು ಯಾವುದೋ ವಿಷಯದಲ್ಲಿ ಗರ್ವ ಪಡ್ತೇನೆ, ಯಾವ ವಿಷಯದಲ್ಲಿ ಅಹಂಕಾರ ಪಡ್ತಾ ಇದ್ದೇನೆ. ಇವತ್ತು ಆ ಜಾತಿಯ ಜನರು, ಆ ಒಂದು ಬೇರೆ ತರದ ಜನರು, ದೇವರನ್ನು ತಿಳಿಯದೆ ಸತ್ಯವನ್ನು ಅರಿಯದೆ ಇರುವಂತಹ ಆ ಜನಾಂಗಗಳ ತರ ನಾನು ನೀನು ಕೂಡ ನಡೀತಾ ಇದ್ದೇನೆ. ದ್ವೇಷ ಮಾಡ್ತಾ, ಜಗಳ ಮಾಡ್ತಾ, ವಲಸು ಕಾರ್ಯಗಳನ್ನು ಮಾಡುತ್ತಾ, ಅಂಧಕಾರದಲ್ಲಿ ಜೀವನವನ್ನು ಕಳೀತಾ, ನಾನು ಕ್ರೈಸ್ತನ ಅಂದುಕೊಂಡು ಕ್ರೈಸ್ತನ ಕಾರ್ಯಗಳನ್ನು ತಿಳಿಯದೆ ಜೀವಿಸ್ತಾ ಇದ್ದೇನೆ. ನನ್ನಲ್ಲಿ ಅವರಲ್ಲಿ ಏನು ವ್ಯತ್ಯಾಸ ಇದೆ? ಹಾಗಾಗಿ ನಾನು ಅವರ ತರ ಆಗಬಾರದು. ನಾವು ಕೇವಲ ಅವರು ಮಾಡುವಂತಹ ಆಕಾರಗಳನ್ನು ನೋಡುತ್ತಾ ಇದ್ದೇವೆ, ಆದ್ರೆ ನಮ್ಮೊಳಗೆ ಎಷ್ಟು ಆಕಾರಗಳಿದ್ದಾವೆ ಎಂಬುದಾಗಿ ನಮಗೆ ಕಾಣುತ್ತಾ ಇಲ್ಲ. ಇವತ್ತು ಅದು ಇರಬಾರ್ದು. ಮತ್ತೆ ದೇವರ ವಾಕ್ಯ ಏನಾಗ್ತದೆ? ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಿಸಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಳಿಸದೆ ದೇವರು ಆತ ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನೋಡಿ, ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ಸಲ್ಲಿಸಬೇಕು. ಇದು ಬಹಳ ಮುಖ್ಯ. ಹೇಗೆ ದೇವರನ್ನು ಸಲ್ಲಿಸಿದರೆ ದೇವರ ಗೌರವವನ್ನು, ದೇವರಿಗೆ ಹೇಗೆ ಗೌರವ ಕೊಡ್ತೇವೆ? ಕಣ್ಣಿಗೆ ಕಾಣುವುದಿಲ್ಲಲ್ಲ. ಹೇಗೆ ಒಂದೇ ಒಂದು ದೇವರ ಆಲಯವನ್ನು ಪ್ರೀತಿಸೋರು, ದೇವ ಸೇವಕರನ್ನು ಪ್ರೀತಿಸೋರು, ದೇವರ ವಾಕ್ಯಕ್ಕೆ ವಿದ್ಯರಾಗಿರೋರು, ದೇವರ ಸೇವಕರು ಹೇಳಿದಂತ ಮಾತುಗಳನ್ನು ಅನುಸರಿಸೋರು, ಅವರೇ ದೇವರಿಗೆ ಗೌರವ ಕೊಟ್ಟಂಗೆ. ಯಾರು ನನ್ನನ್ನು ನಾನು ಕಳಿಸಿದ ಜನರಿಗೆ ಅವರನ್ನು ಮಾನ ಕೊಡ್ತಾರೆ, ಅವರನ್ನು ಗೌರವಿಸ್ತಾರೆ, ಅವರನ್ನೇ ನಾನು ಆಶೀರ್ವಾದಿಸು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಗೌರವಿಸುವವರಾಗಿರಬೇಕು.
ನಾವು ಹಾಗೆ ಮಾಡದೇ ಇರುವಂತಹ ಪಕ್ಷದಲ್ಲಿ ಏನಾಗುತ್ತೇವೆ, ನಾಶವಾಗಿ ಹೋಗುತ್ತೇವೆ ಎಂಬುದಾಗಿ ದೇವರು ಭೂಮಿಯ ಮೇಲೆ ದೇವರು ನಮಗೆ ಉಳಿಯಲಿಕ್ಕೆ ಕೊಡುವುದಿಲ್ಲ. ಇವತ್ತು ನಿಜವಾಗಿ ನಿನ್ನ ಜೀವಿತದಲ್ಲಿ ಈ ಆಶೀರ್ವಾದಗಳು ಬರಬೇಕು. ದೇವರು ನೇಮಿಸಿದ, ಇನ್ನು ನಾವು ಏನು ಮಾಡಬೇಕು, ನಾನು ಓದ್ಬೇಡಿ, ನಾನು ಪಟಪಟ ಮುಗಿಸ್ತೇನೆ. ಓಕೆ, ಇನ್ನು ಏನು ಮಾಡಬೇಕೆಂದರೆ ದೇವರು ನೇಮಿಸಿದ ಆಜ್ಞೆ ವಿಧಿ ನಿರ್ಣಯಗಳನ್ನು ಅನುಸರಿಸಬೇಕು. ಏನು ದೇವರ ನಿಯಮ ಇದೆ, ನಮ್ಮ ಸತ್ಯವೇದ ನಮಗೆ ಏನು ಹೇಳ್ತಾ ಇದೆ, ನಾವು ದೇವರ ವಾಕ್ಯದಲ್ಲಿ ಏನು ಕೇಳುತ್ತಾ ಇದ್ದೇವೆ, ಅದಕ್ಕನುಸಾರ ಇವತ್ತು ನಾನು ನೀನು ನಡೆಯಬೇಕು. ಮತ್ತೆ ಮೂರನೇ, ದೇವರ ದೃಷ್ಟಿಗೆ ಯಾವುದು ನ್ಯಾಯವೋ ಯೋಗ್ಯ ಆಗಿದೆ ಅದನ್ನೇ ಮಾಡಬೇಕು. ಅವಾಗ ನಿಮಗೆ ಏನಾಗುತ್ತದೆ, ಶುಭ ಉಂಟಾಗುವಂಥದ್ದಾಗಿದೆ. ಇವತ್ತು ದೇವರಿಗೆ ಮೆಚ್ಚುಗೆ ಉಳ್ಳದು, ಮನುಷ್ಯರಿಗೆ ಮೆಚ್ಚುಗೆ ಉಳ್ಳಂತ ಕಾರ್ಯಗಳಲ್ಲ, ದೇವರಿಗೆ ಮೆಚ್ಚುಗೆ ಉಳ್ಳಂತ ಕಾರ್ಯಗಳು. ಇವತ್ತು ಈ ಕಾರ್ಯಗಳು ನಾವು ಮಾಡುವುದಾದರೆ, ನನಗೆ ಅನ್ಸುತ್ತೆ ನನ್ನ ಸಮಯ ಹೋಗ್ತಾ ಇದೆ, ಇನ್ನೊಂದು 5 minutes. ಓಕೆ, ಒಂದು 5 minutes. ಓಕೆ, ನಾವು ಅವರಿಗೆ ಸಮಯ ಹೋಗ್ತಾ ಇದೆ. ನನಗೆ ಈಗ ನಾನು ಮುಗಿಸ್ತಾ ಇದ್ದೇನೆ. ಒಂದು ಮಾತು ಹೇಳಲು ಇಷ್ಟಪಡ್ತೀನಿ, ಏನಂದ್ರೆ ಈ ಒಂದು ಶುಭವು ನಿಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ಅನೇಕ ವಿಷಯಗಳು ನಾನು ಫಾಸ್ಟ್ ಹೋದೆ, ಹಾಗಾಗಿ ಪ್ರೆಸೆಂಟ್ ವರ್ಷಕ್ಕೆ ಮುಖ್ಯತೆ ಕೊಡುತ್ತಿರುವವರು ವಾಕ್ಯಗೆ ಈ ರೀತಿಯಲ್ಲಿ ಪ್ರಾಬ್ಲಮ್ ಬರ್ತದೆ. ಸುಮ್ಮನೆ ಉತ್ತಾ ನಾವು ಹಾಡುಗಳು ಆಡ್ಕೊಂತ ಕೂತ್ರೆ ಇದೇ ಆಗ್ತದೆ. ಸರಿ, ದೇವರಿಗೆ ಸ್ತೋತ್ರ. ಎಷ್ಟು ವಿಷಯಗಳು ನಾವು ಎಷ್ಟು ಜನ ಅರ್ಥ ಮಾಡಿಕೊಂಡಿರೋ ಗೊತ್ತಿಲ್ಲ. ಮತ್ತು ಈ ಸಮಯ ಕೊಟ್ಟಂತ ಸಾಮಂಕಲ್ ಅವರ ಕುಟುಂಬಕ್ಕೂ ಮತ್ತೆ ಇಲ್ಲಿ ಕೂಡಿ ಬಂದಂತ ಎಲ್ಲರಿಗೂ, ವಿಶೇಷವಾಗಿ ಎಲ್ಲ ಇಲ್ಲಿ ಇರುವಂತಹ ಸೇವಕರಿಗೂ ನಾನು ಕರ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಈ ಶುಭವು ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ, ಈ ಶ್ರೇಷ್ಠ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ದೇವರು ದಯಪಾಲಿಸಲಿ. ಮತ್ತೆ ಇನ್ನೂ ಅಂಕಲ್ ಆಂಟಿಯವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು, ಒಳ್ಳೆ ಆಯುಷ್ಯವನ್ನು ಕೊಟ್ಟು, ಒಳ್ಳೆ ಫಲವನ್ನು ಕೊಟ್ಟು, ಇನ್ನು ಅನೇಕ ವಿವಾಹದ ವರ್ಷಗಳು ಕಾಣುವಂತೆ ದೇವರವರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸರ್ ಕೊಟ್ಟಿದ್ದಕ್ಕೆ. ಪ್ರಿಯವಾದವರೇ, ಬಹಳ ಸುಂದರವಾದ ನಮ್ಮ ಹೃದಯಗಳನ್ನು, ನಮ್ಮ ಆತ್ಮಗಳನ್ನು ತಂದೆಯಾದ ದೇವರ ಸನ್ನಿಧಾನದಲ್ಲಿ ಆಲೋಚನೆಗಳನ್ನು ಮುಖಾಂತರವಾಗಿ ತೆಗೆದುಕೊಂಡು ಒಂದು ಒಳ್ಳೆ ವಾಕ್ಯಗಳನ್ನು ಹೇಳಿದಿರಿ. 50 ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳುವಂಥ ಅವರಿಗಿಂತ ಈ ವಾಕ್ಯ ನಮಗೆ ಬಹಳ ಮುಖ್ಯ. ಈ ವಾಕ್ಯ ನಮಗೆ ಸಿಕ್ಕಿತ್ರಿ, ಅವ್ರಿಗೆ ಸಿಕ್ಕಿದವ್ರಿಗೆ ಗೊತ್ತಿಲ್ಲ, ಆದರೆ ಅದಕ್ಕಿಂತ ಮುಂಚೆ ನಮಗೆ ಸಿಕ್ಕಿತ್ತು, ನಂತರ ಅವ್ರಿಗೆ ಕೂಡ ಸಿಕ್ಕಿತ್ತು. ಬಹಳ ಒಳ್ಳೆಯ ವಾಕ್ಯ. ಅಯ್ಯನವರ ನಮ್ಮ ಮಧ್ಯದಲ್ಲಿ, ನಮ್ಮ ಪಕ್ಕದಲ್ಲಿ, ನಮ್ಮ ಜೊತೆಯಲ್ಲೇ ಇದ್ದ ರೀತಿಯಲ್ಲಿ ಆ ವಾಕ್ಯಗಳನ್ನು ಹೇಳಿದರು. ಯಾವ ರೀತಿಯಲ್ಲಿ ದೇವರನ್ನು ನಂಬಿರುವಂಥ ಮಕ್ಕಳು ಮತ್ತು ಆತನ ವಿಧಿಗಳನ್ನು ಮತ್ತು ಆತನ ಆಶೀರ್ವಾದಗಳನ್ನು ಹೇಗೆ ಪಡೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಒಂದು ಸುಂದರವಾದ ಒಳ್ಳೆ ವಾಕ್ಯಗಳನ್ನು ಅದ್ಭುತ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಿಯವಾದವರೇ, ಮತ್ತೊಂದು ಅರ್ಥ ಅಯ್ಯನವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಸಮಯ ವೇಸ್ಟ್ ಮಾಡುವುದಿಲ್ಲ, ಸಮಯ ಹೆಚ್ಚಿಗೆ ತೆಗೆದುಕೊಳ್ಳುವುದಿಲ್ಲ. ಈಗ 50 ವರ್ಷ ಗೋಲ್ಡನ್ ಜೂಬ್ಲಿ ಆಚರಿಸಿಕೊಳ್ಳುವಂಥ ವಾರ್ಷಿಕೋತ್ಸವದ ಶ್ರೀಮತಿ ಮಾತಮ್ಮ ಶ್ರೀ ಶ್ಯಾಮಸುಂದರಪ್ಪ ಅವರು ಹೂವಿನ ಹಾರಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ.